ಆಯ್ತಲ್ಲ ಇನ್ನೇನು ಬಾಸಿದ್ದು ನೋಡೋಣ. ಆಯ್ತಲ್ಲ ಬಾರೆ ಬಟ್ಟೆ ಇಕ್ಸ್ಕೊಂಡು ನನಗೆ ನೀನು ಇಸ್ಕೊಂಡ್ ಹೋಗಿಲ್ಲ ಇಟ್ಕೊಂಡು ಹೋಗಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಂತೇಳಿ ಟೈಟಲ್ ತಮ್ಮನೇ ನೋಡಿರ್ತೀರ. 3ನೇ ಕಾರ್ತಿಕ್ ಸೋಮವಾರದ ಬ್ಲಾಗ್ನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸಾರಿ ಲೇಟ್ ಆಗಿದೆ, ಆಲ್ರೆಡಿ 4ನೇ ಕಾರ್ತಿಕ್ ಸೋಮವಾರ ಬಂದೇ ಬಿಡ್ತು. ಇವತ್ತು ವೀಡಿಯೋನ ವಾಯ್ಸ್ ಓವರ್ ಸಂಡೇನೇ ಕೊಡ್ತಾ ಇದ್ದೀನಿ, ಸ್ವಲ್ಪ ಕ್ಷಮೆ ಇರಲಿ. ಯಾಕಂದರೆ ನನಗೆ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಯಾಕಂದರೆ ಯಾರು ವೀಡಿಯೋಸ್ ನೋಡ್ತಾ ಇಲ್ಲ ಅಂತೇಳಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ವೀಡಿಯೋದಲ್ಲಿ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ತಿದ್ಕೊತೀನಿ. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ಒಂದು ಬ್ರೇಕ್ ಅಂತ ತೊಗೊಂಡಿದ್ದೀವಿ. ಇನ್ನೂ ಎಲ್ಲಿದ್ದೀರೋ ಗೊತ್ತಿಲ್ಲ. ಹೈವೇ ರೋಡು. ನಮ್ಮ ಹಸ್ಬೆಂಡು ಟೀ ಕುಡಿಬೇಕು, ಕಾಫಿ ಕುಡಿತೀನಿ ಅಂತ ಹೇಳಿ ಹೋದರು. ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ನನ್ನ ಹತ್ರ ಮೈಕ್ ಇಲ್ಲ, ಏನೂ ಇಲ್ಲ, ಹಾಗೆ ಜೋರಾಗೆ ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಅದೇ ರೀತಿ ಟೀ ಕಾಫಿ ಏನೂ ಕುಡಿಯೋಲ್ಲ. ಸಖತ್ತು ಚಳಿ ಇದೆ. ಸ್ವೆಟರ್ ತೊಗೊಂಬಂದಿದ್ದೀನಿ, ಹಾಕ್ಕೊಬೇಕು. ಆದಷ್ಟು ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿ. ಎಷ್ಟೊತ್ತಿಗೆ ರೀಚ್ ಆಗ್ತೀರ? ಆಗಲೇ 7 o'clock ಆಗಿದೆ. ಬಿಟ್ಟಿದ್ದೇನೆ 5:45 ಆಗೋಯ್ತು, ಲೇಟ್ ಆಗೋಯ್ತು. ಮನೇಲಿ ಪೂಜೆ ಮಾಡಿ ಎಲ್ಲ ಬಿಡೋ ಅಷ್ಟೊತ್ತಾಗೋಯ್ತು. ನೋಡೋಣ, ಆದಷ್ಟು ಹೈವೇ ರೋಡಲ್ಲಿ ಇದ್ದೀರಿದು. ಮೈಸೂರಿಗೆ ಹೋಗ್ತಿರಲ್ಲ ಆ ಕಡೆ ಹೈವೇ ರೋಡಲ್ಲಿ ಇದ್ದೀವಿ. ತುಂಬ ಟ್ರಾಫಿಕ್ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ತುಂಬ ದಿವಸದ ನಂತರ ಈ ಥರ ಲಾಂಗ್ ಡ್ರೈವ್ ಅಂತ ಹೇಳಿ ಹೋಗ್ತಾ ಇರೋದು. ತುಂಬ ಜಾಸ್ತಿ ದೂರನೂ ಹೋಗಿರಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ. ತುಂಬ ದೂರ ಹೋಗ್ತಾ ಇರಲಿಲ್ಲ ಅಲ್ವಾ, ಇವಾಗ ತುಂಬ ದಿವಸದ ನಂತರ ಹೋಗಿರೋದಲ್ವಾ, ಏನೋ ಒಂಥರ ಆಗ್ತಿದೆ. ಹೋಗ್ತಾ ಇದೆ ಗಾಡಿಗಳೆಲ್ಲ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಭಯನೇ ಆಗುತ್ತೆ. ರೋಡಿಗೆ ಬರೋಕ್ಕೂ ಭಯ ನಮಗೆ. ಸಖತ್ ಸ್ಪೀಡಾಗಿ ಹೋಗ್ತಾ ಇದೆ. ಯಾಕೋ ಕೋಲ್ಡ್ ಕೂಡ ಆಗ್ತಾ ಇದೆ ಹಂಗೆ ಲೈಟಾಗಿ. ಇಲ್ಲಿ ಟೀ ಅಂಗಡಿ ಹತ್ರ ಹೋಗಿದ್ದಾರೆ. ಯಾಕೋ ಕ್ಯಾಮ್ರಾ ಕ್ಲಾರಿಟಿನೇ ಇಲ್ಲ. ಆಲ್ರೆಡಿ ಹೇಳ್ದಂಗೆ ನಾನು ಕಾಫಿ ಟೀ ಹ್ಯಾಬಿಟು ಇರಲಿಲ್ಲ, ಇದ್ರೂ ನಾನು ಉಪವಾಸ ಇದ್ದೆ. ನಮ್ಮ ಹಸ್ಬೆಂಡು ಏನೋ ಬೋಟಿ ತಿನ್ನಬೇಕು ಅಂತ ಅನ್ನಿಸ್ತಂತೆ ಅಂತ ಹೇಳಿ ತಿಂತಾಯಿದ್ರು. ಇರು ವೀಡಿಯೋ ಮಾಡ್ಕೊತೀನಿ, ಎಳೆ ಮಗು ಥರ ಬೋಟಿ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ಆ ಕಡೆ ತಿರ್ಕೊಂಬಿಟ್ಟಿದ್ರು. ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ. ಯಾಕಂದರೆ ನಂಗೆ ತುಂಬ ದಿವಸನೇ ಆಯಿತು ಇಷ್ಟು ದೂರ ಕೂತ್ಕೊಂಡೆಲ್ಲ ಹೋಗಿ. ಅದಕ್ಕೇ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಇವಾಗ ಡೈರೆಕ್ಟ್ ದೇವಸ್ಥಾನಕ್ಕೆ ಎಲ್ಲೂ ನಿಲ್ಸೋದು ಬೇಡ ಅಂತ ಹೇಳಿ ಹೊರಟ್ರಿ. ಇನ್ನೇನು ಹತ್ರ ದೇವಸ್ಥಾನ ಬಂದಾಗ ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು ಅಂತ ಹೇಳಿ ಎಲ್ಲನೂ ತೊಗೊಂಡ್ರಿ. ಫೈನಲಿ ನೋಡಿ ನಮ್ಮ ಮನೆ ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಮನ್ಸಿಗೆ ತುಂಬ ನೆಮ್ಮದಿ ಆಯಿತು ನನಗೆ. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಶಕಾನೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಹಾಗೆ ಇದು ಆಲ್ರೆಡಿ ನಾನು ಇವಾಗೇ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೆ ದೇವ್ರ ಜಾತ್ರೆ ಬ್ಲಾಗ್ ಅಂತ. ಅದನ್ನು ಕೂಡ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡಿರ್ತೀರಾ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ, ಸೊ ದಸರಾ ಟೈಮಲ್ಲಿ. ಸೊ ಅದಕ್ಕೆ ಹೋಗಬೇಕು ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದಾಯಿತು ನಾವು. ಹಾಗೆ ಪ್ಲ್ಯಾನ್ ಅಂತ ಏನೂ ಇರಲಿಲ್ಲ ಹೋಗಬೇಕು ಅಂತ ಹೇಳಿ. ಫಸ್ಟ್ ಟೈಮ್ ಕಾರ್ತಿಕ್ ಸೋಮವಾರದಲ್ಲಿ ಹೋಗಿರೋದು. ಸೊ ಅದಕ್ಕೇನೆ ದೀಪ ಹಚ್ಚೋಣ ಅಂತ ಹೇಳಿ ದೀಪನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಬೇಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿ. ಏನಾದರೂ ಅನಿಸಿಕೆ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಸೆಕ್ಷನ್ ಯಾವಾಗೂ ಆನಲ್ಲಿರುತ್ತೆ. ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ಮೋಟಿವೇಶನ್ ಮಾಡಿ, ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೆ ಎಲ್ಲ ದೀಪ ಎಲ್ಲ ರೆಡಿ ಆಯಿತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ಒಳಗಡೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಅಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಿ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀರಿ. ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು ಅಂತೇಳಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ದಸರಾದಲ್ಲೂ ಜಾತ್ರೆ ನಡೆಯುತ್ತಲ್ವ, ಆವಾಗೂ ಇಷ್ಟು ಜನ ಇರ್ತಾರೋ ಇರಲ್ವೋ ನನಗೆ ಗೊತ್ತಿಲ್ಲ. ಅಷ್ಟು ಜನ ಕಾಣಿಸೋದಿಲ್ಲ, ಅಂದರೆ ಎಲ್ಲ ಒಳಗಡೆ ಕೂತಿರ್ತಾರೆ. ಇವಾಗಂತೂ
ಸಖತ್ತು ಜನ ನೋಡಿ. ಎಲ್ಲ ದೇವಸ್ಥಾನ ಈ ಕಡೆ ಸೈಡಲ್ಲೇ ಮಲಗ್ಬಿಟ್ಟು ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. 2 ಕಣ್ಣು ಸಾಲಲ್ಲ ನೋಡೋಕ್ಕೆ ನಿಜವಾಗ್ಲೂ. ನಾನು ಲಿಟ್ರಲಿ 12:30 ದೇವಸ್ಥಾನದೊಳಗಡೆ ಕುತ್ಕೊಂಡಿದ್ದು 3 ಗಂಟೆಗೆ ಎದ್ದು ಆಚೆ ಬಂದಿದ್ದೀನಿ. 3 ಅವರ್ ಅಲ್ಲೇ ಕುತ್ಕೊಂಡಿದ್ದೆ ನಾನು ಈ ಕಡೆ ಸೈಡಲ್ಲೇನೆ. ಹಾಗೆ ತುಂಬ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಮನ್ಸಿಗೊಂಥರ ನೆಮ್ಮದಿ ಆಯಿತು. ಅಂದರೆ ಹತ್ರದಿಂದನೇ ನೋಡ್ಕೊಂಡು, ಯಾವಾಗೂ ಹತ್ರದಿಂದ ನೋಡೋದು, ಲಿಟ್ರಲಿ ಜಾಸ್ತಿ ನೋಡ್ಕೊಂಡು ದೇವ್ರ ಹತ್ರ ಕುತ್ಕೊಂಡಿದ್ದೆ ನಾನು. ಹಾಗೆ ನನ್ನ ಹಸ್ಬೆಂಡ್ ಹೋಗಿ ಮಲ್ಕೊಂಬಿಟ್ಟಿದ್ರು. ಅವರು ಸ್ವಲ್ಪ ಹೊತ್ತಿದ್ದು ಅವರು ಹೋಗಿ ಮಲಗ್ಬಿಟ್ಟಿದ್ರು. ನಾನು ಒಬ್ಬಳೇ ಕುತ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು ಏನಾಗಬೇಕು, ನಾನು ಯಾಕೆ ಎಮೋಷ್ನಲ್ ಆದೆ ಅಂತ ನೀವು ಕೇಳ್ಬೋದು. ಅದನ್ನು ನಾನು ಅತಿ ಶೀಘ್ರದಲ್ಲೇ ಹೇಳ್ತೀನಿ. ಅದಾದಮೇಲೆ ನಾನು ಹೇಳ್ತೀನಿ, ಮುಂಚೆನೇ ಹೇಳಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಹೂವು ಕೇಳ್ತಾರೆ ದೇವ್ರಿಗೆ ಏನಾದರೂ ಆಗಬೇಕು ಅಂತ ಹೇಳಿದ್ರೆ. ಅದನ್ನು ಕೇಳೋಕ್ಕೆ ಸಖತ್ತು ಜನ ಇದ್ದರು. ಫಸ್ಟ್ ಟೈಮ್ ನೋಡಿದ್ದು ನಾನು ಇಷ್ಟು ಜನನ. ಇನ್ನು ಈಚೆ ಕಡೆ ಎಲ್ಲ ನಿಂತ್ಕೊಂಡಿದ್ರು. ಲಿಟ್ರಲಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 4 ಗಂಟೆವರೆಗೂ ಇದೇ ರೀತಿ ಕೇಳಿದ್ರು. ನಮ್ಮ ಹಸ್ಬೆಂಡ್ನ ಎಬ್ಬಿಸ್ಕೊಂಡು ದೇವ್ರು ಮೆರೆಯುತ್ತೆ 3 ಗಂಟೆ ಮೇಲೆ, 4 ಗಂಟೆಗೆ ಮೆರೀತು, ಅವಾಗ ತಮಟೆ ಹೊಡಿತಾಯಿದ್ರು ಅಂತ ಹೇಳಿ ಎಬ್ಬಿಸ್ಕೊಂಡು ಕರ್ಕೊಂಬಂದೆ. ಇವಾಗ ಹಂಗೆ ವಾಯ್ಸ್ ಓವರ್ ಇಲ್ದಿರೇ ಹಾಕ್ತೀನಿ, ನೀವು ನೋಡ್ಬೋದು.
ಎಲ್ಲ ಮೆರೆದು ಒಳಗಡೆ ಹೋಗ್ಬಿಡುತ್ತೆ. ದೇವಸ್ಥಾನದೊಳಗಡೆ ಹೋಗಿ ಶಕ್ನನೇ ಪ್ರಸಾದ ಕೊಡೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ರು. ನಾನು ಕೂಡ ಲೇಟ್ ಆಗಿಬಿಡುತ್ತಲ್ವ ಅಂತ ಹೇಳಿ ಬೆಳಕಿದ್ದಂಗೆ ಹೊಂಟೋಗ್ಬಿಟ್ರೆ ಅವರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಹಾಗೆ ನಾನು ಕೂಡ ಹೋಗಿ ನಿಂತ್ಕೊಂಡೆ. ಪ್ರಸಾದ ಎಲ್ಲ ತೊಗೊಂಡು ಬಂದು ಬಟ್ಟಿಕ್ಸ್ಕೊಳ್ಳೋಕ್ಕೆ ಅಂತ ಹೇಳಿ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬಂದಿದ್ದೆ. ಈಚೆ ಕಡೆ ಕೊಡ್ತಾಯಿದ್ರು ಅಂತ ಹೇಳಿ ಅಲ್ಲೆಲ್ಲ ಬಟ್ಟಿಕ್ಸ್ಕೊಂಡು ಬಂದ್ವಿ. ಇವಾಗ ನನ್ನ ಹಸ್ಬೆಂಡ್ ಲಾಸ್ಟ್ ಇದು ಕಾಯಿ ಹೊಡೆದ್ಬಿಟ್ಟೆ ನಾವು ಹೋಗಬೇಕು. ಒಂದು ರೌಂಡ್ ಬಂದು ಕಾಯಿ ಹೊಡೆದು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿ ಇನ್ನೂ ಲಿಟ್ಲರಿ ಬೆಳಕೆ ಆಗಿರಲಿಲ್ಲ, 5:30 ಆಗಿತ್ತು. 9 ಗಂಟೆ ಅಷ್ಟೊತ್ತಿಗೆಲ್ಲ 8:30 8 ಮುಕ್ಕಾಲು 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಹೋಗಿ ಸೇರಿಕೊಂಡ್ರಿ. ತುಂಬ ಚೆನ್ನಾಗಿ ಅನಿಸ್ತು. ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೇ ಯಾಕೆ ನಾನು ಎಮೋಷ್ನಲ್ ಆದೆ ಅಂತ ಹೇಳಿದ್ರೆ, ಅದು ಒಂದು ಕ್ಲಿಪ್ಪಿಂಗ್ನ ನಾನು ಹಾಕಲಿಲ್ಲ. ದೇವ್ರದ್ದು ಬಂದಿರುತ್ತೆ, ಅದನ್ನು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೆ. ನಾನು ಅದನ್ನು ಹಾಕಲಿಲ್ಲ. ಮುಂದೆ ಯಾವಾಗಾದರೂ ಅದನ್ನು ನೆರವೇರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೆರವೇರಿದ ಮೇಲೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಆವಾಗವರೆಗೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿತ್ತು ನೋಡಿ. ಫುಲ್ಲು ಮಂಜು ಆಗಿಬಿಟ್ಟಿದೆ. ಎಷ್ಟು ಫುಲ್ ಮಂಜು ಥರ ಇಬ್ಬನಿ ಥರ ಮಗ ಕುಡಿತಿತ್ತು. ರೋಡೇ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ವೆದರ್ ಅಂತೂ. ನೇಚರ್ನ ಯಾರು ಇಷ್ಟಪಡ್ತಾರೋ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ಮಾತ್ರ ಹೋದೆ. ಇಲ್ಲಿ ಕಾಫಿ ಬ್ರೇಕಿಗೆ ಅಂತ 8 ಗಂಟೆಗೆ ನಿಲ್ಲಿಸಿದ್ರಿ. ಹತ್ರ ರಾಮನಗರ ಇರ್ಬೋದು. ನಾನು ಕಾಫಿ ಟೀ ಅಷ್ಟೇನು ಕುಡಿಯಲ್ಲ. ಚಳಿ ಇರೋದಕ್ಕೆ ಕಾರಣ ನಾನು ಟೀನೇ ಕುಡಿಯಲ್ಲ. ನಮ್ಮ ಹಸ್ಬೆಂಡು ಟೀ ತೊಗೊಂಬಂದ್ಬಿಟ್ಟಿದ್ರು. ಬಿಸ್ಕೆಟ್ ತಿನ್ನು, ಇನ್ನೆಲ್ಲೂ ನಿಲ್ಲಿಸಲ್ಲ, ಡೈರೆಕ್ಟ್ ಮನೆಯೇ ಅಂತ ಹೇಳಿದರು. ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರಿ. ಆಮೇಲೆ ಅಲ್ಲಿಗೂ ನಿಲ್ಲಿಸ್ತಿಲ್ಲ, ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನ್ ಸ್ಟಾಪು ಬಂದ್ವಿ ನಾವು. ನಾನು ಅಷ್ಟೊಂದು ಟೀ ಲವರು ಅಲ್ಲ, ಕಾಫಿ ಲವರು ಅಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ, ಎಷ್ಟು ಮಂಜಿದೆ ನೋಡಿ. ಅದಕ್ಕೆ ಅಂತ ಹೇಳಿ ಒಂದು ವೀಡಿಯೋನ ಮಾಡಿಕೊಂಡೆ. ಸಖತ್ತಾಗಿತ್ತು. ಹೆಂಗಿತ್ತು ಅಂತ ಹೇಳಿದ್ರೆ ನೋಡ್ತಾನೇ ಇರಬೇಕು ಅಂತಂತೂ. ಸಖತ್ತು ಚಳಿ ಇತ್ತು ಅಂದರೆ ಅಷ್ಟಿಷ್ಟು ಚಳಿ ಇರಲಿಲ್ಲ. ಆಫ್ಟರ್ ಲಾಂಗ್ ಟೈಮು ನಾನು ಗಾಡೀಲಿ ಇಷ್ಟು ಟ್ರಾವೆಲ್ ಮಾಡಿರೋದು ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರು ಟು ಮೈಸೂರು, ಮದ್ದೂರು. ಹಾಗೆ ಒಂದೆರಡು ಫೋಟೋಸ್ ತೊಗೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಮ್ಮ ಮನೆ ದೇವ್ರ ಬ್ಲಾಗು, ಕಾರ್ತಿಕ್ ಸೋಮವಾರದ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.